ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಬಿಸಿಎಂ ಇಲಾಖೆ ವಿರುದ್ಧ ಮೋಸದ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ಹಾಸ್ಟೆಲ್ಗೆ ಬೀಗ ಜಡಿದಿದ್ದಾರೆ ಭೂ ಮಾಲೀಕ ನರಸಿಂಹಪ್ಪ. ಖಾಸಗಿ ಜಾಗದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ಹಾಸ್ಟೆಲ್ ನಿರ್ಮಾಣ ಆಗ್ತಾ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ನಿರ್ಮಾಣ ಇದು. ಚಿಂತಾಮಣಿಯ ಕೆಂಚಾರ್ಲಹಳ್ಳಿಯ ಸರ್ವೆ ನಂಬರ್ 214/1 ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಸರ್ಕಾರಿ ಉದ್ಯೋಗ ಕೊಡ್ತೀವಿ, ಹಾಗೆ 20 ಲಕ್ಷ ಕೊಡ್ತೀವಿ ಅಂತ ನಂಬಿಸಿ ಮೋಸ ಮಾಡಿದ್ರಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. 2019ರಲ್ಲಿ ಹಾಸ್ಟೆಲ್ ನಿರ್ಮಿಸಿತ್ತು ಬಿಸಿಎಂ ಇಲಾಖೆ. ಕಳೆದ 5 ತಿಂಗಳ ಹಿಂದೆ ಹಾಸ್ಟೆಲ್ನ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ಆದರೆ ಆಗ ಮಾತು ಕೊಟ್ಟಿರ್ತಾರೆ, ಈ ಜಾಗ ಕೊಡಿ, ನಮಗೆ ನಾವು ಉದ್ಯೋಗವನ್ನು ನೀಡ್ತೀವಿ, ಜೊತೆಗೆ 20 ಲಕ್ಷ ಹಣವನ್ನು ಕೊಡ್ತೀವಿ ಅಂತ. ಆದರೆ ಇನ್ನೂ ಕೂಡ ಯಾವುದೇ ಅವರು ಕೊಟ್ಟಂತಹ ಭರವಸೆಯನ್ನು ಈಡೇರಿಸಿಲ್ಲ. ಮಾತು ಕೊಟ್ಟಂತೆ ಉದ್ಯೋಗ ನೀಡದೆ, ಹಣ ನೀಡದೆ ವಂಚನೆಯನ್ನ ಮಾಡಿದ್ರಾ ಎನ್ನುವಂಥ ಅನುಮಾನಗಳು, ಪ್ರಶ್ನೆಗಳು ಮೂಡ್ತಾ ಇದೆ. ನರಸಿಂಹಪ್ಪ ಅನ್ನೋರ ತಾತನಿಗೆ ಈ ಭೂಮಿ ಮಂಜೂರಾಗಿರುತ್ತೆ. ಭೂ ಮಾಲೀಕ ನರಸಿಂಹಪ್ಪ ಪರ ಆದೇಶವನ್ನ ನೀಡಿತ್ತು ಹೈಕೋರ್ಟ್. ಅಧಿಕಾರಿಗಳ ವಿರುದ್ಧ ಕೆಂಚಾರ್ಲಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನಮ್ಮವರಲ್ಲ, ಬೇರೆ ಅವರು ಯಾರು ಹೇಳಿದ್ದು, ಕಾಂಟ್ರಾಕ್ಟರ್ ಅವರಿಬ್ಬರು. ಅಶೋಕ್ ಅವರು ಮೊದಲು ಅವರು ಹೇಳಿದ್ರು ನಮ್ಗೆ. ಹಾಂ, ಅವರು ಡಿ ಸಿ ಅಂತ ಡಿಒ ಕೊಡ್ತೀವಿ, ಕೆಲಸ ಕೊಡ್ತೀವಿ, 20 ಲಕ್ಷ ಕೊಡ್ತೀವಪ್ಪ ಕಾಂಟ್ರಾಕ್ಟ್ ಹತ್ರ, ನಾನು ಬಂದು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಇಲ್ಲ, ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ. ಇವಾಗ ಇವರು ನಮ್ಮವರು ಬಂದಿದ್ದಾರೆ. ಅವ್ರು ಬಂದ ಮೇಲೆ ನಾನು ಡ್ಯೂಟಿನೂ ಕೊಡೋಲ್ಲ, ನೀನೇ ಕೊಡಬೇಕು, ಯಾರು ಕೊಡ್ಬೇಕು ನಿನ್ಗೆ? ನಾನು ಕೊಟ್ಟಿರೋದು ಬೈರೆಡ್ಡಿ ಜಮೀನು, ನೀನಲ್ಲ ಅಂತ ಹೇಳ್ತಾವ್ರೆ. ಏನು ಮಾಡಲಿಲ್ಲ, ಬೀಗ ಹಾಕಿದ್ದೀನಿ ಅಷ್ಟೇ. ನಮ್ಗೆ ನ್ಯಾಯ ಸಿಕ್ಕಲಿ ಓಪನ್ ಮಾಡಿಬಿಡ್ತೀನಿ. ನನಗೇನು, ನಮ್ಮ ಜಮೀನು ಕೊಟ್ಟಿದ್ದೀನಿ, 10 ಕುಂಟೆ ಕೊಟ್ಟಿದ್ದೀನಿ ನಾನು. ಅವಾಗ ಗಲಾಟೆ ಮಾಡ್ದಲ್ಲ, ನಮ್ಗೆ ಹೇಗೆ ಮೋಸ ಮಾಡ್ಬೇಕು ಅವರು? ಹಾಂ, ಬಿಡಲ್ಲ. ಹಾಂ, ಏನು ಬಿಡಲಿ ಹಂಗೆ ಬಿಡಲಿ. ಹ್ಞೂ, ನಮಗೆ ಕೋರ್ಟಲ್ಲಿ ಕೇಸ್ 3 ಕೋರ್ಟಲ್ಲಿ ನಮ್ಗೆ ಆಗಿದೆ. ಅರ್ಥ ಆಯ್ತಾ? ನಾನು ಯಾಕೆ ಕೊಡಬೇಕು? ನಮ್ಗೆ ನ್ಯಾಯ ಸಿಕ್ಕಲಿ ಕೊಡ್ತೀನಿ. ಮೇಲಧಿಕಾರಿಗಳು ಏನು ಹೇಳ್ತಾರೆ, ನಿಮ್ಗೆ ಏನು ಬೈದ್ರು?